ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ ನಳಪಾಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾವು ಕುಕ್ಕರಲ್ಲಿ ಯಾವ ರೀತಿ ಪನ್ನೀರ್ ಬಟರ್ ಮಸಾಲಾನ ಮಾಡ್ಕೊಳ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡ್ಕೊಳ್ಬೋದು. ಬೆಳಗಿನ ಲಂಚ್ ಬಾಕ್ಸ್ಗೆ ಕೂಡ ತುಂಬಾ ಈಸಿ ಆಗುತ್ತೆ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಕುಕ್ಕರ್ಗೆ ಒಂದು 4 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡು ತಗೊಳ್ತಾ ಇದ್ದೀನಿ. ನಂತರ ಒಂದು 3 ಟೊಮ್ಯಾಟೊ, 20 ಎಸಳಷ್ಟು ಬೆಳ್ಳುಳ್ಳಿ, 3 ಇಂಚಷ್ಟು ಶುಂಠಿ, ಒಂದು 10 ರಿಂದ 15 ಗೋಡಂಬಿ ಹಾಗೂ 2 ಪಲಾವ್ ಎಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿದ ನಂತರ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಈಗ ನಾನು ಹಾಕ್ಕೊಳ್ತೀನಿ. ಇದನ್ನು ನಾವು ಪ್ಯಾನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆರೋ ತನಕ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನಾವು ಕುಕ್ಕರಲ್ಲಿ ಒಂದ್ಸಲ ನಾವು ಈ ರೀತಿ ಹಾಕ್ಕೊಂಡು ಅವಶ್ಯಕತೆ ಬೀಳುವಷ್ಟು ನೀರನ್ನು ಕೂಡ ಹಾಕ್ಕೊಂಡು ಒಂದು 2 ವಿಷಲ್ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ. ಅಷ್ಟರಲ್ಲಿ ನಾವು ಬೇರೆ ಮಸಾಲೆ ನಮಗೆ ಏನು ಬೇಕು ಅಂದರೆ ಪನ್ನೀರ್ ಕಟ್ ಮಾಡ್ಕೊಳ್ಳೋದು ಅಥವಾ ಚಪಾತಿ ಅಥವಾ ಪೂರಿಗೆ ಹಿಟ್ಟು ಕಲಿಸ್ಕೊಳ್ಳೋದು ಏನಾದರೂ ನಾವು ಮಾಡ್ಕೊಳ್ತಾ ಇರ್ಬೋದು. ನಾವು ಪದೇ ಪದೇ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ತುಂಬಾ ಬೇಗ ಆಗುತ್ತೆ. ನೋಡಿ, ಈಗ 2 ವಿಷಲ್ ಆಗಿದೆ, ಪ್ಲಸ್ ಕುಕ್ಕರ್ ಕೂಡ ತಣ್ಣಗಾಗಿದೆ. ನೋಡಿ, ಇನ್ನೂ ಕೂಡ ಸ್ವಲ್ಪ ಬಿಸಿ ಇದೆ, ಆದರೆ ಈ ರೀತಿ ಬೆಂದು ರೆಡಿಯಾಗಿದೆ. 2 ವಿಷಲ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಒಂದು 2 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡೋಣ. ಒಂದು 5-10 ನಿಮಿಷ ತಣ್ಣಗಾದ ನಂತರ ಇದನ್ನು ನಾವು ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ತಣ್ಣಗಾಗಿದೆ. ನಾನು ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದು 2 ಟ್ರಿಪ್ಪಲ್ಲಿ ನಾನು ಮಿಕ್ಸರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಹಾಕೊಳ್ತಿದ್ದೀನಿ. ನಂತರ 2 ಏಲಕ್ಕಿ, 10 ಲವಂಗ, 2 ಇಂಚಷ್ಟು ಚಕ್ಕೆ ಹಾಗೂ 3 ಟೀ ಸ್ಪೂನಷ್ಟು ನಾನು ಕಸಕಸೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀರು ಬೇಕಿದ್ರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸರ್ ಮಾಡಿದ ನಂತರ ಇದು ಯಾವ ರೀತಿ ಪೇಸ್ಟ್ ಆಗಿ ಬಂದಿದೆ ಅಂತ, ಎಷ್ಟು ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿದೆ ಅಂತ ನೋಡಿದ್ರಲ್ಲ. ನಂತರ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬಟರ್ನ ಹಾಕ್ಕೊಂಡು ಕರಗಿದ ನಂತರ ನಾನು ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, ಒಂದು 3 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಬಟರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ ನಾನೇನು ಮಸಾಲೆನ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನೀಗ ಈ ಪ್ಯಾನ್ ಒಳಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ನಮಗೆ ಬೇಕಿದ್ರೆ ಉಪ್ಪನ್ನು ಹಾಕ್ಕೊಳ್ಳೋಣ. ನಾನು ಹಾಕಿದ್ದೀನಿ, ಬಟ್ ಆದರೆ ಅದು ಸ್ಕಿಪ್ ಆಗಿದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈ ರೀತಿ ನಾವು ಕುಕ್ಕರಲ್ಲಿ ಮೊದಲೇ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಸುಲಭ ಆಗುತ್ತೆ. ಇದು ಮೊದಲೇ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗಾಗಿ ಲಂಚ್ ಬಾಕ್ಸ್ಗೆ ತುಂಬ ಈಸಿ ಆಗುತ್ತೆ. ಮಕ್ಕಳಿಗೆ ಕೂಡ ಚಪಾತಿ ಅಥವಾ ಪೂರಿಗೆ ಪನ್ನೀರ್ ಬಟರ್ ಮಸಾಲಾನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಆಫೀಸ್ಗೆ ಹೋಗೋರು ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬಾ ಸುಲಭ ಆಗುತ್ತೆ. ಇಲ್ಲ, ನಾವು ಎಲ್ಲದನ್ನು ಪ್ಯಾನಲ್ಲಿ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಆಫೀಸ್ಗೆ ಮಾಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ನಾವು ಕುಕ್ಕರಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಅದ್ರ ಪಾಡಿಗೆ ಆಗುತ್ತೆ. ನಾವು ಕೂಡ ಬೇರೆ ಕೆಲಸನ ಮಾಡ್ಕೊಳ್ಬೋದು. ನಂತರ ನೋಡಿ, ಒಂದು 2-3 ನಿಮಿಷ ಈ ರೀತಿ ಬೇಯೋದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡೋಣ. ಈಗ ಆಲ್ಮೋಸ್ಟ್ ಅರ್ಧದಷ್ಟು ಬೆಂದಿದೆ. ಇದು ಮೊದಲೇ ನಾವು ಬೇಯಿಸಿರೋದ್ರಿಂದ ಅತಿಯಾಗಿ ಬೇಯಿಸೋ ಅವಶ್ಯಕತೆ ಕೂಡ ಇಲ್ಲ. ನಂತರ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, 2 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾವಾಗ ಈ ಮಸಾಲೆಯೊಟ್ಟಿಗೆ ಇದೆಲ್ಲ ಬೇಯೋದಕ್ಕೆ ಶುರು ಆಗುತ್ತೆ, ಕುದಿಯೋದಕ್ಕೆ ಶುರು ಆಗುತ್ತೆ, ಆವಾಗ ನಾವು ಏನು ಕಟ್ ಮಾಡ್ಕೊಂಡಿದ್ವಲ್ಲ ಪನ್ನೀರನ್ನು ಹಾಕ್ಕೊಳ್ಳೋಣ. ನಾನು ಇಲ್ಲಿ 400 ಗ್ರಾಮಷ್ಟು ಪನ್ನೀರನ್ನು ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಇದು 400 ಗ್ರಾಮಷ್ಟು ಪನ್ನೀರ್ ಇದೆ. ಇದನ್ನು ಕ್ಯೂಬ್ಸ್ ರೀತಿಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಈಗ ಈ ಮಸಾಲೆಗೆ ಹಾಕ್ಕೊಂಡು ಪ್ಯಾನಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ನಮ್ಮ ಪನ್ನೀರ್ ಬಟರ್ ಮಸಾಲ ಆಗಿ ರೆಡಿಯಾಗಿದೆ. ಹಾರ್ಡ್ಲಿ ಇದೊಂದು ಅರ್ಧ ಗಂಟೆ ಒಳಗೆ ಆಗಿ ರೆಡಿ ಆಗುತ್ತೆ. ಹೆಚ್ಚಿಗೆ ಸಮಯ ಕೂಡ ತಗೊಳ್ಳೋದಿಲ್ಲ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೂಡ. ಚಪಾತಿ, ಪೂರಿ, ರೋಟಿಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಕೂಡ ತುಂಬ ಸುಲಭವಾದ ರೀತಿಯಲ್ಲೇ ನಾವು ಮಾಡ್ಕೊಳ್ಬೋದು ಕುಕ್ಕರ್ನ ಬಳಸೋದ್ರಿಂದ. ಈಗ ನಾನು 1 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ತೀನಿ. 1 ನಿಮಿಷ ಆಗಿದ ನಂತರ ನೋಡಿ ಯಾವ ರೀತಿ ಕುದೀತಾ ಇದೆ, ಯಾವ ರೀತಿ ಬೆಂದು ರೆಡಿಯಾಗಿದೆ ಅಂತ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು
ಒಮ್ಮೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಕಷ್ಟ ಅಂತ ಅನಿಸೋ ರೆಸಿಪಿ ಕೂಡ ಕುಕ್ಕರ್ ಬಳಸೋದ್ರಿಂದ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಆಗುತ್ತೆ. ಕುಕ್ಕರಲ್ಲಿ ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಮಸಾಲೆ ಕೂಡ ತುಂಬ ಬೇಯೋ ಅವಶ್ಯಕತೆಯೂ ಇರಲ್ಲ. ನೋಡಿದ್ರಲ್ಲ ಎಷ್ಟು ಅದ್ಭುತವಾದ ರೀತಿಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಪನ್ನೀರ್ ಬಟರ್ ಮಸಾಲ ಅಂತ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.